ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಪರಶಿವನು ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಲಿ. ಕೈಲಾಸವಾಸಿ ಕರುಣಾಮಯಿ ಶಿವನು ನಿಮಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ ನೀಡಿ ಹರಸಲಿ. ಭಾರತ ಸರ್ಕಾರ ಭಾರತೀಯ ವಾಯುಪಡೆಯ ಫೈಟರ್ ಸ್ಕ್ವಾಡ್ರನ್ ಕೊರತೆಯನ್ನು ಗಂಭೀರವಾಗಿ ತೆಗೆದುಕೊಂಡು ದೊಡ್ಡ ಮತ್ತು ಇತಿಹಾಸಾತ್ಮಕ ನಿರ್ಧಾರವನ್ನು ಕೈಗೊಂಡಿದೆ. ಇತ್ತೀಚೆಗೆ ಡಿಫೆನ್ಸ್ ಅಕ್ವೈಷನ್ ಕೌನ್ಸಿಲ್ ಅಂದರೆ DAC 114 ಡಸಾಲ್ಟ್ ರಫೇಲ್ ಫೈಟರ್ ಜೆಟ್ಗಳ ಖರೀದಿಗೆ ಅಧಿಕೃತ ಅನುಮೋದನೆ ನೀಡಿದೆ. ಈ ಒಪ್ಪಂದದ ಒಟ್ಟು ಮೌಲ್ಯ ಸುಮಾರು 3.25 ಲಕ್ಷ ಕೋಟಿ ರೂಪಾಯಿ ಆಗಿದ್ದು, ಇದು ಕೇವಲ ಜೆಟ್ ಖರೀದಿಯಲ್ಲ, ಭಾರತ ಫ್ರಾನ್ಸ್ ನಡುವಿನ ದೀರ್ಘಕಾಲೀನ ತಂತ್ರಜ್ಞಾನ ಮತ್ತು ರಕ್ಷಣಾ ಸಹಭಾಗಿತ್ವದ ಹೊಸ ಅಧ್ಯಾಯವಾಗಿದೆ. ಆದರೆ ಇಲ್ಲಿ ವಿಶೇಷವಾದ ವಿಷಯವು ಏನೆಂದರೆ 114 ಜೆಟ್ಗಳಲ್ಲೇ ಈ ಯೋಜನೆ ಸೀಮಿತವಾಗುವುದಿಲ್ಲ. ಈ ಒಪ್ಪಂದದ ರಚನೆ ಅಂತಹ ರೀತಿಯಲ್ಲಿ ರೂಪಿಸಲಾಗಿದೆ. ಭವಿಷ್ಯದಲ್ಲಿ ಹೊಸ ಟೆಂಡರ್, ಹೊಸ ಮಾತುಕತೆಗಳಿಲ್ಲದೆ ಇನ್ನಷ್ಟು ರಫೇಲ್ ಜೆಟ್ಗಳನ್ನು ಸೇರಿಸಿಕೊಳ್ಳಲು ಅವಕಾಶ ಇರುತ್ತದೆ. ಅಂದರೆ ಭಾರತೀಯ ವಾಯುಪಡೆಗೆ ಬೇಕಾದಾಗ ಸ್ಕ್ವಾಡ್ರನ್ಗಳ ಸಂಖ್ಯೆಯನ್ನು ವೇಗವಾಗಿ ಹೆಚ್ಚಿಸಿಕೊಳ್ಳಲು ಸಾಧ್ಯವಾಗುವಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಯೋಜನೆಯ ಮತ್ತೊಂದು ಅತ್ಯಂತ ಮುಖ್ಯ ಅಂಶ ಅಂದರೆ ಸ್ವದೇಶೀಕರಣ, ಅಂದರೆ ದೇಶೀಯವಾಗಿ ಉತ್ಪಾದನೆ. ಮೇಕ್ ಇನ್ ಇಂಡಿಯಾ ಯೋಜನೆಗೆ ಅನುಗುಣವಾಗಿ ಮೊದಲ ಹಂತದಲ್ಲಿ ಸುಮಾರು 18 ಜೆಟ್ಗಳು ಫ್ಲೈ ಅವೇ ಕಂಡೀಷನ್ನಲ್ಲಿ ಭಾರತಕ್ಕೆ ಬರುತ್ತವೆ. ಆದರೆ ಉಳಿದ 90ರಿಂದ 96 ರಫೇಲ್ ಜೆಟ್ಗಳು ಭಾರತದಲ್ಲೇ ತಯಾರಾಗಲಿವೆ. ಇದು ಕೇವಲ ಅಸೆಂಬ್ಲಿಂಗ್ ಅಲ್ಲ, ಪೂರ್ಣ ಪ್ರಮಾಣದ ತಂತ್ರಜ್ಞಾನಗಳ ವರ್ಗಾವಣೆ ಸಮೇತ ಮ್ಯಾನುಫ್ಯಾಕ್ಚರಿಂಗ್ ಇಕೋಸಿಸ್ಟಮ್, ಡಿಫೆನ್ಸ್ ಇಂಡಸ್ಟ್ರಿಯಲ್ ಬೇಸ್ನ ನಿರ್ಮಾಣವಾಗಲಿದೆ. ಈ ಜೆಟ್ಗಳು ಅಡ್ವಾನ್ಸ್ಡ್ ರಫೇಲ್ F4+ ಸ್ಟ್ಯಾಂಡರ್ಡ್ ಅನ್ನು ಹೊಂದಿರಲಿದೆ. F4+ ಸ್ಟ್ಯಾಂಡರ್ಡ್ ಅಂದರೆ ಉತ್ತಮ ಸೆನ್ಸಾರ್ ಸಿಸ್ಟಮ್, ಹೈ ಲೆವೆಲ್ ಡೇಟಾ ಕನೆಕ್ಟಿವಿಟಿ, ಪವರ್ಫುಲ್ ನೆಟ್ವರ್ಕಿಂಗ್ ಕೇಪಬಿಲಿಟಿ, ಅಡ್ವಾನ್ಸ್ಡ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ ಹಾಗೂ ಸುಪೀರಿಯರ್ ಬ್ಯಾಟಲ್ ಫೀಲ್ಡ್ ಅವೇರ್ನೆಸ್. ಈ ರಫೇಲ್ ಜೆಟ್ಗಳು ಕೇವಲ ಯುದ್ಧ ವಿಮಾನಗಳಲ್ಲ, ನೆಟ್ವರ್ಕ್ ನೋಡ್ಸ್ ಆಗಿ ಕಾರ್ಯನಿರ್ವಹಿಸುತ್ತವೆ. ಅಂದರೆ ಬ್ಯಾಟಲ್ ಫೀಲ್ಡ್ನಲ್ಲಿ ರಿಯಲ್ ಟೈಮ್ ಮಾಹಿತಿ ಶೇರ್ ಮಾಡುವ ಸ್ಮಾರ್ಟ್ ಕಂಬ್ಯಾಟ್ ಸಿಸ್ಟಮ್ ಇರಲಿದೆ. ಇದಕ್ಕಿಂತಲೂ ಮುಂದೆ ಹೋಗಿ 1 ಅಥವಾ 2 ಸ್ಕ್ವಾಡ್ರನ್ಗಳಿಗೆ ಭವಿಷ್ಯದ ರಫೇಲ್ F5 ಸ್ಟ್ಯಾಂಡರ್ಡ್ ನೀಡುವ ಯೋಜನೆಯೂ ಇದೆ. ರಫೇಲ್ F5 ಸ್ಟ್ಯಾಂಡರ್ಡ್ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಟಿಗ್ರೇಷನ್, ಮ್ಯಾನ್ಡ್ ಅನ್ಮ್ಯಾನ್ಡ್ ಟೀಮಿಂಗ್, ಲಾಯಲ್ ವಿಂಗ್ಮ್ಯಾನ್ ಡ್ರೋನ್ಸ್ ಕಂಟ್ರೋಲ್ ಹಾಗೂ ಅಡ್ವಾನ್ಸ್ಡ್ ಸೀಡ್ ಎನಿಮಿ ಏರ್ ಡಿಫೆನ್ಸ್ ಸಪ್ರೇಷನ್ ಕೆಪಬಿಲಿಟಿಯನ್ನು ಅಳವಡಿಸಲಾಗಿರುತ್ತದೆ. ಸರಳವಾಗಿ ಹೇಳಬೇಕಂದ್ರೆ 2040ರ ದಶಕದ ಯುದ್ಧಗಳಿಗೆ ಸಿದ್ಧವಾಗಿರುವ ನೆಕ್ಸ್ಟ್ ಜನರೇಷನ್ ಕಂಬ್ಯಾಟ್ ಸಿಸ್ಟಮ್. ಇನ್ನೊಂದು ಮಹತ್ವದ ನಿರ್ಧಾರ ಅಂದರೆ ಭಾರತೀಯ ವಾಯುಪಡೆಯ ಬಳಿ ಈಗಿರುವ 36 ರಫೇಲ್ ಜೆಟ್ಗಳು ಈಗ ಅವು F3R ಸ್ಟ್ಯಾಂಡರ್ಡ್ನಲ್ಲಿ ಇವೆ. ಈ ಎಲ್ಲ ಜೆಟ್ಗಳನ್ನು ಕೂಡ F4+ ಸ್ಟ್ಯಾಂಡರ್ಡ್ಗೆ ಅಪ್ಗ್ರೇಡ್ ಮಾಡಲಾಗುತ್ತದೆ. ಇದರಿಂದ ಏನು ಲಾಭ? ಒಂದೇ ಸ್ಟ್ಯಾಂಡರ್ಡ್, ಒಂದೇ ಸ್ಪೇರ್ ಪಾರ್ಟ್ಸ್ ಹಾಗೂ ಒಂದೇ ಟ್ರೈನಿಂಗ್ ಸಿಸ್ಟಮ್, ಒಂದೇ ಲಾಜಿಸ್ಟಿಕ್ಸ್, ಒಂದೇ ಮಿಷನ್ ಪ್ಲಾನಿಂಗ್. ಅಂದರೆ ಆಪರೇಷನಲ್ ಎಫಿಷಿಯನ್ಸಿ ತುಂಬ ಹೆಚ್ಚುತ್ತದೆ. ಇದೇ ಸಮಯದಲ್ಲಿ ಭಾರತೀಯ ನೌಕಾಪಡೆಯು 26 ರಫೇಲ್ ಮೆರೈನ್ ಜೆಟ್ಗಳನ್ನು ಪಡೆಯುತ್ತಿದೆ. ಅಂದರೆ ಆಕಾಶದಲ್ಲಿ ಏರ್ಫೋರ್ಸ್ ಡಾಮಿನೆನ್ಸ್, ಸಮುದ್ರದಲ್ಲಿ ನೇವಿ ಡಾಮಿನೆನ್ಸ್, ಕಂಬೈನ್ಡ್ ಏರ್ ಮ್ಯಾರಿಟೈಮ್ ಸುಪೀರಿಯಾರಿಟಿ ದೊರಕಲಿದೆ. ಈ ಒಪ್ಪಂದದ ಅತ್ಯಂತ ಸ್ಟ್ರಾಟಜಿಕ್ ಪಾಯಿಂಟ್ ಅಂದರೆ ಫಿಕ್ಸ್ಡ್ ಪ್ರೈಸ್ ಆಪ್ಷನ್ ಕ್ಲಾಸ್. ಅಂದರೆ ಈಗ ಮಾಡುತ್ತಿರುವ ಒಪ್ಪಂದದಲ್ಲೇ ಫ್ಯೂಚರ್ ಆರ್ಡರ್ಸ್ಗೆ ಪ್ರೈಸ್ ಲಾಕ್ ಆಗುತ್ತದೆ. ಭವಿಷ್ಯದಲ್ಲಿ ಇನ್ಫ್ಲೇಷನ್, ಕರೆನ್ಸಿ ಫ್ಲಕ್ಚುಯೇಷನ್, ರಾ ಮೆಟೀರಿಯಲ್ ಕಾಸ್ಟ್ ಇನ್ಕ್ರೀಸ್ ಹಾಗೂ ಡಿಫೆನ್ಸ್ ಮಾರ್ಕೆಟ್ ಪ್ರೈಸ್ ರೈಸ್ ಇವೆಲ್ಲವೂ ಅವಾಯ್ಡ್ ಮಾಡಬಹುದು. ಭಾರತೀಯ ವಾಯುಪಡೆಗೆ ಬೇಕಾದಾಗ ಇನ್ನೂ 2ರಿಂದ 3 ಸ್ಕ್ವಾಡ್ರನ್ ರಫೇಲ್ ಜೆಟ್ಗಳನ್ನು ಹಳೆಯ ದರದಲ್ಲೇ ಆರ್ಡರ್ ಮಾಡಬಹುದು. ಹೊಸ ನೆಗೋಷಿಯೇಷನ್ಗಳಿಲ್ಲದೆ ಹಾಗೂ ಹೊಸ ಡಿಲೇಗಳಿಲ್ಲದೆ, ಹೊಸ ಟೆಂಡರ್ನ ಪ್ರೊಸೆಸ್ ಕೂಡ ಇಲ್ಲದೆ, ಟೈಮ್ ಸೇವಿಂಗ್, ಮನಿ ಸೇವಿಂಗ್, ಫಾಸ್ಟ್ ಮಿಲಿಟರಿ ಎಕ್ಸ್ಪ್ಯಾನ್ಷನ್. ಇದು ಭಾರತದ ಡಿಫೆನ್ಸ್ ಪ್ಲಾನಿಂಗ್ನಲ್ಲಿ ಒಂದು ಸ್ಟ್ರಾಟಜಿಕ್ ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳಬಹುದು.
ಈ ಸಂಪೂರ್ಣ ಯೋಜನೆಯಿಂದಾಗಿ ಭವಿಷ್ಯದಲ್ಲಿ ಕನಿಷ್ಠ 7 ಹೊಸ ರಫೇಲ್ ಸ್ಕ್ವಾಡ್ರನ್ಗಳು ನಿರ್ಮಾಣವಾಗಲಿವೆ. ಈ ಹೊಸ ಸ್ಕ್ವಾಡ್ರನ್ಗಳು ಪ್ಲಸ್ ಅಪ್ಗ್ರೇಡೆಡ್ ಓಲ್ಡ್ ರಫೇಲ್ ಸೇರಿ ಭಾರತಕ್ಕೆ ಸಿಗೋದು ಹೈಟೆಕ್ ಏರ್ ಡಾಮಿನೆನ್ಸ್, ಡೀಪ್ ಸ್ಟ್ರೈಕ್ ಕೆಪಬಿಲಿಟಿ, ಏರ್ ಸುಪೀರಿಯಾರಿಟಿ ಮಿಷನ್ಸ್ಗಳು, ನೆಟ್ವರ್ಕ್ ಸೆಂಟ್ರಿಕ್ ವಾರ್ಫೇರ್ ಸಿಸ್ಟಮ್, ಮಲ್ಟಿ ಡೊಮೈನ್ ಆಪರೇಷನ್ಸ್ ಹಾಗೂ ವೆಸ್ಟರ್ನ್ ಬಾರ್ಡರ್ ಪ್ಲಸ್ ನಾರ್ತರ್ನ್ ಬಾರ್ಡರ್ ಫುಲ್ ಸ್ಪೆಕ್ಟ್ರಮ್ ಕಂಟ್ರೋಲ್ ದೊರಕಲಿದೆ. ಸರಳವಾಗಿ ಹೇಳಬೇಕಂದ್ರೆ ಇದು ಕೇವಲ ರಫೇಲ್ ಜೆಟ್ನ ಡೀಲ್ ಅಲ್ಲ, ಇದು ಭಾರತೀಯ ವಾಯುಪಡೆಯ ಏರ್ ಪವರ್ ಟ್ರಾನ್ಸ್ಫಾರ್ಮೇಷನ್ ಪ್ರೋಗ್ರಾಮ್. ಭವಿಷ್ಯದ ಯುದ್ಧಗಳಿಗೆ ಸಿದ್ಧವಾಗುವಂತೆ ಭಾರತೀಯ ವಾಯುಪಡೆಯನ್ನು ನೆಕ್ಸ್ಟ್ ಲೆವೆಲ್ ಕಂಬ್ಯಾಟ್ ಫೋರ್ಸ್ ಆಗಿ ರೂಪಿಸುವಂತಹ ಮಹಾ ಯೋಜನೆಯಾಗಿದೆ. ಇದು ಡಿಫೆನ್ಸ್ ಡೀಲ್ ಅಲ್ಲ, ಇದು ಸ್ಟ್ರಾಟಜಿಕ್ ಏರ್ ಪವರ್ನ ರೆವಲ್ಯೂಷನ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.